ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಿಂದ. ನಮ್ಮ ಮಚ್ಚ ಮಡಿಕೇರಿಯಿಂದ ಬ್ಯಾಂಗ್ಳೂರು ಬಂದಿದ್ದ. ಸೊ ನಾವಿಬ್ಬರು ಮಾತಾಡ್ಕೊಂಡು ಮಡಿಕೇರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಕೊನೆಗೂ KSRTC ಬಸ್ ಹತ್ಕೊಂಡು ಮಡಿಕೇರಿಗೆ ಹೋದ್ವಿ. ಒಂದು 250-300 ಕಿಲೋಮೀಟ್ರ್ ಅಷ್ಟರಲ್ಲಿ ತಲುಪೇ ಬಿಟ್ವಿ ಮಡಿಕೇರಿಗೆ. ನಾವು ಫಸ್ಟ್ ಮಾಡಿದ ಕೆಲಸನೇ ನಮ್ಮ ಲಗೇಜ್ನೆಲ್ಲ ಅವ್ನ ರೂಮ್ಗೆ ಶಿಫ್ಟ್ ಮಾಡಿದ್ವಿ. ನಂತರ ನಾವು ಮಾಡಿದ ಪ್ಲ್ಯಾನ್ ಏನು ಗೊತ್ತಾ, ಬೈಕ್ ರೆಂಟ್ ತೊಗೊಂಡಿದ್ದು. ಸೊ ಈ ಬೈಕ್ ಬಂದುಬಿಟ್ಟು 2 ದಿನಕ್ಕೆ 1200 ರೂಪಾಯಿದಂಗೆ ರೆಂಟ್ ತೊಗೊಂಡ್ವಿ. ಸೊ ಈ ಬೈಕಿಂದನೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮುನಿದಾಸ್. ಸೊ ನಾವಿದ್ದೀವಿ ಈಗ ಮಡಿಕೇರಿಲಿ ಚಿಕ್ಕೋಳೆ ರಿಸರ್ವ್. ಸೊ ಅಲ್ಲಿಗೆ ಬಂದಿದ್ದೀವಿ. ಸಖತ್ತಾಗಿದೆ, ಸೂಪರ್, ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಸೊ ಎಲ್ಲ ತೋರಿಸ್ತೀನಿ, ಬನ್ನಿ ಹೆಂಗಿದೆ ಅಂತ. ಆಯ್ತು ನೋಡಿ, ಅಭ್ಯಾಸ ಕಾಣ್ತೀವಿ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಕಾವೇರಿ ನದಿ. ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ. ಚಿಕ್ಕೋಳೆ ರಿಸರ್ವ್, ಇದೆಲ್ಲ ಕಾವೇರಿ ನದಿ ನೀರು. ಸೊ ಹೆಂಗೋಗುತ್ತೆ ನೋಡಿ, ಸೂಪರ್ ನೈಸ್ ಪ್ಲೇಸ್. ಅಲ್ಲಿಂದ ಜರಿ ಹರ್ಕೊಂಡ್ ಬರುತ್ತಲ್ವಾ. ಸೊ ನೋಡಿ ಎಂತ ವ್ಯೂ, ಅಲ್ಲಿಂದ ಜರಿ ಹರ್ಕೊಂಡ್ಬಂದು ಹಿಂಗೆ ಹೋಗುತ್ತೆ. ಚಿಕ್ಕೋಳೆ ಚಿಕ್ಕದಾಗಿ ಇದ್ರು ತುಂಬಾ ಸೊಗಸಾಗಿದೆ. ಫ್ರೆಂಡ್ಸ್, ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ವಿ. ಸೊ ಅದು ಕ್ಲೋಸ್ ಆಗ್ಬಿಟ್ಟೈತೆ. ಕ್ಲೋಸ್ ಆಗಿದೆ, 4 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಬೈಕ್ ರೆಂಟ್ ತೊಗೊಂಡ್ಬಿಟ್ಟಿದ್ವಿ, ಬೇರೆ ಪ್ಲೇಸ್ಗೆಲ್ಲ ಹೋಗ್ಬೇಕು. ಹಂಗಾಗಿ ಅದೊಂದು ಪ್ಲೇಸ್ ಮಿಸ್ ಆಗುತ್ತೆ. ಇದು ಬಂದ್ಬಿಟ್ಟು ಈ ಕಾವೇರಿ ನದಿ ನೀರು ಇದೆಯಲ್ಲ, ಇದು ರಿವರ್ ರಾಫ್ಟಿಂಗು. ಸೊ ರಿವರ್ ರಾಫ್ಟಿಂಗ್ ಮಾಡಿದ್ರೆ ಅಡ್ವೆಂಚರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಒಬ್ಬರಿಗೆ ಫರ್ ಹೆಡ್ ಬಂದು 800 ರೂಪಾಯಿ ಅಂತೆ. ಸೊ ನಮ್ಮ ಹತ್ರ ಬಜೆಟ್ ತುಂಬ ಕೊರತೆ ಇದೆ, ಹಂಗಾಗಿ ಇದನ್ನೊಂದು ಸ್ಕಿಪ್ ಮಾಡ್ತಾ ಇದೀವಿ. ನೋಡಿ ಬೇಕಾದ್ರೆ ನೋಡಿ, ಇದೆಲ್ಲ ರಿವರ್ ರಾಫ್ಟಿಂಗ್ದು ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ರೆ 7 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರಂತೆ. ಸೊ ಒಳ್ಳೆ ಅಡ್ವೆಂಚರ್ ಗೇಮು, ಚೆನ್ನಾಗಿರುತ್ತೆ ಅಂದರು. ಸೊ ಹಂಗಾಗಿ ಅದನ್ನ ಸ್ಕಿಪ್ ಮಾಡ್ಕೊಂಡು ನಾವು ಬೇರೆ ಹಾರ್ನ್ಬಿಲ್ ಅಡ್ವೆಂಚರ್ ಗೇಮಿಂಗ್ ಹೋಗ್ತಾ ಇದ್ದೀವಿ. ಆರ್ಟು ಇಲ್ಲ ಇನ್ನೂ ಡೌಟಲ್ಲಿ. ಹಾರ್ನ್ಬಿಲ್ ಅಡ್ವೆಂಚರ್ಗೆ ಬಂದಿದ್ವಿ. ಸೊ ಧೈರ್ಯ ಮಾಡಿ ಅಡ್ವೆಂಚರ್ ಮಾಡೋಣ ಅಂತ. ಸೊ ಆಗಲಿಲ್ಲ, ಇನ್ನೂ ವರ್ಕಿಂಗ್ ಪ್ರಾಸೆಸ್ಸಲ್ಲಿದೆ ಅಂತೆ. ಜಿಪ್ ಲೈನು, ಆಮೇಲೆ ಇನ್ನೊಂದು ಗಾಡಿದು ಆರ್ಚರ್ ಒಂದೇ ಇದೆ ಅಂತೆ. ಗಾಡಿ ಆಫ್ ಮಾಡಿದೆ, ಲೌಡಕ್ಕೆ ಬಾಲ್ ಬೀಗ ಆಫ್ ಮಾಡೋ ಇದೆ. ಆರ್ಚರ್ ಏನು ಆಡಲಿಲ್ಲ. ಈ ಗನ್ ಇಲ್ದೇ ನಮ್ಮ ತಲೆಗೆ ಸಚಿನ್ ಸೂಟ್ ಆಗ್ತಾನೆ, ಇನ್ನು ನಾವು ಗನ್ ತಗೊಂಡು ಅಲ್ಲೇ ಶೂಟ್ ಮಾಡೋದಂತ. ಸೊ ಆರ್ಚರ್ನ ಕ್ಯಾನ್ಸಲ್ ಮಾಡಿಕೊಂಡು ಈ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ವಿ. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಗಾಡೀಲಿ ವೇಟ್ ಮಾಡ್ಕೊಂಡು ಬಂದು ಫೈನಲಿ ತಲುಪ್ತೀವಿ. ದಿಸ್ ಈಸ್ ಹ್ಯಾಂಗಿಂಗ್ ಬ್ರಿಡ್ಜ್. ಬನ್ನಿ ಫ್ರೆಂಡ್ಸ್, ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಬೇರೆ ಎಲ್ಲೂ ಇಲ್ರಿ, ನಮ್ಮ ಮಡಿಕೇರಿಲಿದೆ, ಬನ್ನಿರಿ. ಹಾಂ, ಕೂರ್ಗ್. ಸಚಿನ್ ಗೊತ್ತಲ್ಲ, ನನ್ನ ಮಗ ರೂಮಲ್ಲೇ ಇದ್ದ. ಸೊ ಹಂಗೂ ಹಿಂಗೂ ಮಾಡ್ಕೊಂಡು ಓಹ್, ಗಾಡಿಗಳೆಲ್ಲ ತಿರುಗಾಡುತ್ತೆ ನೋಡಿ ಫ್ರೆಂಡ್ಸ್. ಬರೀ ಇದು ಟೂರಿಸ್ಟ್ಗೆ ಅಷ್ಟೇ ಅಲ್ಲ. ಸೊ ಇಲ್ಲಿ ಲೋಕಲೈಟ್ಸ್ ಎಲ್ಲ ಗಾಡಿಲೆಲ್ಲ ತಿರುಗಾಡ್ತಾರೆ. ಚೆನ್ನಾಗಿದೆ, ತಡೆಯುತ್ತೆ ವೇಟ್ ಬಿದ್ದರೆ.
ಆ ಸೈಡ್ ಎಷ್ಟಿದೆ? 80 ರೂಪಾಯಿ. ಹೌದಾ? ಅದು ಒಳಗಡೆ ಅಡ್ವೆಂಚರ್ ಅವೆಲ್ಲ ಮಾಡೋಕೆ ಅದಕ್ಕೆ ಸಪ್ರೇಟಾ? ಒಳಗಡೆ ಸಪ್ರೇಟ್ ಹಾಂ ಈಗ ನೋಡ್ಕೊಂಬರೋಕಷ್ಟೇ 80. ಅಲ್ಲಿ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್. ಸರಿ ಸರ್, ಓಕೆ ತಗಪ್ಪ ಟಿಕೆಟ್ ಕೊಡ ಸರ್, 2 ಕೊಡಿ. ಓಕೆ, ತುಂಬ ದೊಡ್ಡದಿತ್ತು. ಸೊ ಪ್ರವಾಸಿಗರೆಲ್ಲ ಹೋಗಿ ಬರ್ತಾ ಇದ್ದಾರೆ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಬ್ರೋ ಸೈಡ್ ಪ್ಲೀಸ್. ಜುರಾಸಿಕ್ ಜಂಗಲ್ ಒಳಗಡೆ ಹೋಗ, ಅದಕ್ಕೆ ಟಿಕೆಟ್ ಅಲ್ಲ. ಟಿಕೆಟ್ ಅಂದ್ರೆ ಸೀದಾ ಮನೆಗೆ. ಎಂತ ಉಂಟು ಜಂಗಲ್? ಇಲ್ಲ ಬ್ರೋ, ಟಿಕೆಟ್ ಚೆನ್ನಾಗಿರುತ್ತೆ. ಎಷ್ಟು ಟಿಕೆಟ್? ಇಬ್ಬರು ಒಬ್ಬರೇ ಇರೋದಾ? ಒಬ್ರಿಗೆ 150 ಇದೆ. ನೀವು ಹೋಗ್ತೀನಿ ಅಂದರೆ 100 ಇಲ್ಲ ಏನು ಗೊತ್ತಾ ಬ್ರೋ, ಟೋಟಲ್ ಒಳಗೆ 10 to 15 ಟೈಪ್ಸ್ ಅನಿಮಲ್ಸ್ಗಳಿರುತ್ತೆ. ಹಂಗೆ ಹೇಳ್ಬಿಡಿ ಸ್ವಲ್ಪ. ವಾಟರ್ ಸ್ನೋ, ರೈನ್ ಎಫೆಕ್ಟ್, ವಾಟರ್ ಎಫೆಕ್ಟ್ ಎಲ್ಲ ಲೈವ್ ಆಗಿ ಬರುತ್ತೆ. ಸಫಾರಿಯಲ್ಲಿ ವಾಕ್ ಮಾಡಿದ್ರೆ ನಿಮ್ಗೆ ಫೀಲ್ ಆಗುತ್ತೆ. ನಾನು ನಿಮ್ಮನ್ನ ಎಂಟ್ರಿಯಿಂದ ಕಳಿಸ್ತೀನಿ. 10 to 15 ಅನಿಮಲ್ಸ್ನೆಲ್ಲ ಎಕ್ಸಿಟ್ ಆಗಿ ಆ ಕಡೆಯಿಂದ ಎಕ್ಸಿಟಿಂದ ಬರುತ್ತೆ. ಮ್ಯಾಮ್ 100 ಇತ್ತಲ್ಲ, ಕೊಡಿದ್ರೆ. ಹಾಂ ಮ್ಯಾಮ್, ಟಾರ್ಚ್ ಇಲ್ಲ. ಫ್ರೆಂಡ್ಸ್, ಜಂಗಲ್ ಸಫಾರಿಗೆ ಬಂದಿದ್ದೀವಿ. ನಮ್ಮ ಜೊತೆ ಒಂದು ಲಯನ್ ಇದೆ, ಗೊತ್ತಲ್ಲ, ಕರಿಸಿಂಹ. ನಡಿಲಿ ಮಾಮ್ ಬೇಗ. ಹಾಂ ಮ್ಯಾಮ್. ಮ್ಯಾಮ್ ಇದು ಹೆಂಗ್ ಮ್ಯಾಮ್ ಹೋಗೋದು? ಈ ಕಡೆನಾ? ಭಯ ಬರುತ್ತೆ. ಏನಾಗಲ್ಲ ಅಂತಾರೆ ಮ್ಯಾಮ್. ಹೋಗ್ಬೋದಲ್ವಾ? Oh my God! Oh my God! ಫ್ರೆಂಡ್ಸ್, ಇದು ಹೆಂಗ್ ಹೋಗೋದಂತಾನೆ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ನಮ್ಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ. ಜಂಗಲ್ ಸಫಾರಿ, ಈ ಒಂದೊಂದು ಪ್ರಾಣಿಗಳು ಹಂಗೆ ಬರುತ್ತೆ. ಹಂಗೆ ಓಪನ್ ಮಾಡ್ದವ್ರು. ಸೂಪರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಫ್ರೆಂಡ್ಸ್, ಈಗ ತಾನೇ ಮುಗಿಸ್ಕೊಂಬಂದ್ವಿ ಜಂಗಲ್ ಸಫಾರಿನ. ಸೊ ತುಂಬ ಥ್ರಿಲ್ಲಿಂಗ್ ಇತ್ತು. ನಮಗಂತೂ ಸ್ವಲ್ಪ ಸ್ಟಾರ್ಟಿಂಗ್ ಭಯನ ಆಯಿತು. ನಮ್ಮ ಫ್ರೆಂಡ್ ಅಂತೂ ಎದ್ರಕೊಂಡು ಸತ್ತೇ ಹೋದ. ಅವ್ನು ಮುಂದಕ್ಕೆ ಹೋಗಲೇ ಇಲ್ಲ, ನಾವು ಕರ್ಕೊಂಬಂದ್ವಿ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಕೊಟ್ಟಿದ್ದ ಅಮೌಂಟ್ಗೆ ತುಂಬ ವರ್ತಿದ್ದಾವೆ ಫ್ರೆಂಡ್ಸ್. ಬನ್ನಿ, ಎಂಜಾಯ್ ಮಾಡಿ. ಸೂಪರಾಗಿದೆ, ಹೈಲೈಟ್. ಓಕೆ, ಥ್ಯಾಂಕ್ ಯು.